ಅಕ್ರಮ ಗಣಿಗಾರಿಕೆ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಸುಳ್ಳು ಅರ್ಜಿದಾರರನ್ನು ಸೃಷ್ಟಿಸಿದ ಅಧಿಕಾರಿಗಳ ವಿರುದ್ಧ ಶಾಸಕರಿಗೆ ದೂರು. ಅಕ್ರಮ ಗಣಿಗಾರಿಕೆ ಮತ್ತು ರಸ್ತೆ ಆದೇಶಗಳನ್ನು ರದ್ದುಗೊಳಿಸಬೇಕೆಂದು ರೈತರ ಒತ್ತಾಯ. ಮಂಚೇನಹಳ್ಳಿ ತಾಲೂಕಿನ ಗೌಡಗೆರೆ ಗ್ರಾಮದಲ್ಲಿ ಶಾಸಕರಾದ ಪ್ರದೀಪ್ ಈಶ್ವರ್ ರವರು 10 ಲಕ್ಷ ರೂಪಾಯಿಗಳ ಸಿಸಿ ರಸ್ತೆಯ ಕಾಮಗಾರಿಗೆ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಬಳಿಕ ಅಕ್ರಮವಾಗಿ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಅಧಿಕಾರಿಗಳ ಮೇಲೆ ಕ್ರಮ ಹಾಗೂ ಆದೇಶಗಳನ್ನು ರದ್ದುಗೊಳಿಸಲು ತಿಳಿಸಿದರು. ತಕ್ಷಣ ಸ್ಥಳದಲ್ಲೇ ಶಾಸಕರಾದ ಪ್ರದೀಪ್ ಈಶ್ವರ್ ರವರು ಮಾತನಾಡಿ, ನಾನು ಶಾಸಕನಾಗಿ ಇರುವವರೆಗೂ ಯಾವುದೇ ಕ್ರಷರ್ಗೆ ಅನುಮತಿ ನೀಡುವುದಿಲ್ಲ. ಈಗ ರೈತರನ್ನು ಹೊರತುಪಡಿಸಿ ಮಾಡಿರುವ ಆದೇಶವನ್ನು ಸಂಬಂಧಪಟ್ಟ ಅಧಿಕಾರಿಗಳು ರದ್ದುಗೊಳಿಸಬೇಕೆಂದು ಖಡಕ್ ಸೂಚನೆ ನೀಡಿದರು. ಗೋಪಿನಾಥ್ ಎಂಬ ಹೆಸರಿನಲ್ಲಿ ಸುಳ್ಳು ಅರ್ಜಿಯನ್ನು ಹಾಕಿ ರೈತರ ಹೆಸರನ್ನು ಬಳಸಿಕೊಂಡು ಈ ರೀತಿ ಅಕ್ರಮವಾಗಿ ಗಣಿಗಾರಿಕೆ ಅನುಕೂಲವಾಗುವಂತೆ ರಸ್ತೆಯನ್ನು ಮಾಡಲು ಮುಂದಾಗಿದ್ದಾರೆ ಎಂದು ಮಂಚೇನಹಳ್ಳಿ ತಾಲೂಕು ದಂಡಾಧಿಕಾರಿಗಳಾದ ದೀಪ್ತಿ ಎನ್ ರವರನ್ನು ಪ್ರಶ್ನೆ ಮಾಡುವ ಮೂಲಕ ಶಾಸಕರಿಗೆ ರೈತರು ವಿವರಿಸಿದರು. ಈ ಹಿನ್ನೆಲೆಯಲ್ಲಿ ರಸ್ತೆಗೆ ಆದೇಶ ನೀಡುವ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸುವಂತೆ, ರಸ್ತೆ ಆದೇಶವನ್ನು ರದ್ದುಗೊಳಿಸುವಂತೆ ಸುಮಾರು 200ಕ್ಕೂ ಹೆಚ್ಚು ರೈತರು ಮನವಿಯನ್ನು ನೀಡಿದರು. ವರದಿ ಪದ್ಮಾವತಿ, ಮಂಚೇನಹಳ್ಳಿ. ಇಲ್ಲೇ ಸಾರ್ವಜನಿಕರವ್ರೆ, ಇಲ್ಲಿ ಗುಟ್ಟೆನ ಯಾರು ಸಂಸಾರ ಮಾಡ್ತಾವ್ರೆ, ಇಲ್ಲಿ ಮಾಡೋದಕ್ಕೆ ಹಗಲ್ ದರೋಡೆ ಮಾಡ್ತಾವ್ರೆ ಸೊಳ್ಳೆ ಮಕ್ಕಳು. 20 ವರ್ಷದಿಂದ ಓಡಾಡಿರೋ ದಾರಿನೇ ಮಾಡಲಿಲ್ಲ. ಬರಲ್ಲ ಅಲ್ಲ, ಈಗ ನೀನೇ ಹೇಳಿ, ನೀನು ಸಿಕ್ಕಿದ್ರಲ್ಲ ನಿಮ್ಮ ಹೆಣ್ಣವ್ರಿಗೆ ಬರಲ್ಲ ಅಂತ ಎಲ್ಲ ಹೋಗ್ತಾರೆ. ನಿಮ್ಮದು ಕಂಟ್ರೋಲ್ ಇದೆ ಮಂಚೇನ. ಹೌದು, ಕೆಲಸ ನಡೀಬೇಕು. ನಿಮಗೆ ಇನ್ಫಾರ್ಮೇಶನ್ ಇಲ್ದಿರಾ ಒಂದು ಡ್ರಾಪ್ ಹೋಗ್ಬಾರ್ದು. ನನಗೆ ಗೊತ್ತಿರೋ ನಾಳೆ ಮತ್ತೆ ಈಗ ಹೆಂಗೆ ನಡೀತಾ ಇದೆ? ಜಮೀನು ಯಾರೆಲ್ಲ ಸಂಸಾರ ಇದ್ದಾರೆ, ಈ ಸಂಸಾರ ಇದ್ದಾರೆ, ಹೋದ್ರು ನೀನು ಮಾಡೋದಿಕ್ಕೆ ನನ್ನ ಜಮೀನು ನೋಡಿ ಅಕಡಮ್ಮ ಈ ಕುತ್ಕೊಂಡು అంత నీ పని చెప్తాడు గోపి. తిరిగి మాట్లాడుతాను వస్తాను. మేమే పారిపోతాం కదా, చెక్ పైన చెక్ పైన మేమే పారిపోతామా? చూడా ఇక్కడ వచ్చాయి
మేము తినాలా కన్నోళ్ళు ఇట్లా బ్రహ్మదాన్ కూడా ఇట్లా రావచ్చు అది కానీ ఇది కానీ రేపు ఊరైతుంది 5 ఎకరాలు ఊరికి తింటారు ఏమిటికి అవుతుంది కానీ వాడు ఫోన్ చేసినాడా నీ పైన నేను అందుకే నేను అట్లా కాదు ఇది జమీన్కి అయితే అట్లా ఒక్కటిగా ఉంటే నడుస్తుంది పనులు నేను అందుకే ఈయనకి చెప్పేది ఏనుకుండే చెప్పుతా జమీన్ కావాలంటే నాకు రోడ్ అవుతుంది అంతే ముందు నేను గట్లకు రోడ్ చెప్తాను రోడ్ కానీ నీకు రోడ్ అవుతుంది గొప్పి వైసీపీ మాటలు వినొద్దు ఎవరు నీకు చెప్పింది నీకు రోడ్ కావాలంటే ముందు ఉండే రోడ్ పోల్చిరుగా సింపుల్ పడిపోతుంది తిరిగా ఓ దూడ ముందు ఉండే రోడ్ మన ఆ ముందు రోడ్ కదా మన ఆ రోడ్ అందరూ అదిలేసినాయి కదా ఆతగా ఇది స్టాప్ ఆఫ్టర్ ఏం కొత్త వేసుకోండి దాటిని ఇంకా ఈటికి వేసుకునే దానికి మీరు వేసుకుంటే మీకు మూసుకొని ఈయన వేయడాలి మేము నీకు ఉండే ఉంటుందా జమీన్ ನಾನು ಅಧಿಕಾರ ಬಂದಾಗಿಂದ ನೀವು ಚೆಕ್ ಮಾಡಿಸಿ ಬುದ್ಧಿವಂತರಿದ್ದೀರ ಇದೆಲ್ಲ 4-5 ವರ್ಷದಿಂದ ಕೊಟ್ಟೊಂಟೋಗಿರೋದು ಆದ್ರೂ ನಾನು ತಡೀತೀನಿ ನನ್ನ ಟರ್ಮಲ್ಲಿ ಯಾವುದೇ ಕ್ರಷರ್ಸ್ಗೆ ನಾನು ಹಾಕಕ್ ಬಿಡ್ತಿಲ್ಲ ನಾನು ಅಧಿವೇಶನದಲ್ಲೂ ಮೊನ್ನೆ ಕೇಳಿದ್ದೀನಿ ಈಗ ನಿಮ್ಗೆ ವಿರೋಧ ಇದೆ ನಾನು ಕಾನೂನು ರೀತಿ ನಿಲ್ಲಿಸೋ ಪ್ರಯತ್ನ ಪಡ್ತೀನಿ ನಮ್ಮಲ್ಲಿ ಭರವಸೆ ಈಗ ಹೇಳಿದ್ದೀರಾ ನನ್ನೊಂದು ಭರವಸೆ ಇದೆ 6ರಲ್ಲಿ ಗುಟ್ಟೆ ಇರೋದು ವಾಟರ್ ಟ್ಯಾಂಕ್ ಬೇರೆ ಆಗ್ತದೆ ವಾಟರ್ ಟ್ಯಾಂಕ್ ಮಂಚಿನಲ್ಲಿ ನಮ್ಮೂರಿನ ದಾರಿ ಮಾಡ್ಬೇಕಂದ್ರೆ ಅಲ್ಲಿ ಕ್ರಷರ್ ಆಲ್ರೆಡಿ ನಡೀತಿದ್ಯಾ ಅದು ವಲಸೇನಹಳ್ಳಿ ಸರ್ವೆ ನಂಬರ್ ಚಿಕ್ಕಬಳ್ಳಾಪುರ ಸಂಬಂಧಪಡುತ್ತೆ ಅಲ್ಲಿ ಸರ್ವೆ ನಂಬರ್ 34ರಲ್ಲಿ ಅದು ಅವ್ರಿಗೆ ಪರ್ಮಿಷನ್ ಸಿಕ್ಕಿದೆ ಯಾರು ಕ್ರಷರ್ ಅವ್ರಿಗೆ ಆ ಕ್ರಷರ್ಗೆ ರಸ್ತೆ ಈ ಮುಖಾಂತರವಾಗಿ ಮಾಡ್ತಿದ್ದಾರೆ ಇಲ್ಲಿ ರೈತನ ಸುಮ್ಮನೆ ಗೊಂಬೆ ಮಾಡಿ ಇಟ್ಕೊಂಡು ಅವ್ರು ಹೋಗಿ ನಾವು ಗೋಪಿನಾಥನ್ ಅವ್ರು ಇವ್ರು ಹೋಗಿ ಗೋಪಿನಾಥನ್ ಅವ್ರನ್ನ ಕೇಳಿದ್ರೆ ಏನ್ ಹೇಳ್ತಾರೆ ಅಂದ್ರೆ ಏನೋ ಬಂದು ನನ್ನ ಹತ್ರ ಸೈನ್ ಹಾಕ್ಸ್ಕೊಟ್ರು ನನ್ಗೇನು ಗೊತ್ತೇ ಇಲ್ಲ ನನ್ನ ರಸ್ತೆ ಬೇಕು ನನಗೇನು ಗೊತ್ತೇ ಇಲ್ಲ ಅಂತ ಹೇಳ್ತಾನೆ ನೆನ್ನೆ ಹೋಗಿ ಆಜು ಬಾಜುದಾರರಿಗೆ ನೋಟಿಸ್ ಕೊಟ್ಟಿಲ್ಲ ಇವಾಗ ಇವ್ರು ಸ್ಕೆಚ್ ಕಾಪಿ ಎಲ್ಲ ರೆಡಿ ಮಾಡ್ಬಿಟ್ಟಿದ್ದಾರೆ ಒಬ್ಬರು ನೋಟಿಸ್ ಕೊಟ್ಟಿಲ್ಲ ಆಜು ಮತ್ತೆ ಸಂಪರ್ಕ ದಾರಿನೇ ಇಲ್ಲ ಮಧ್ಯದಲ್ಲಿ ಮಾತ್ರ ರಸ್ತೆ ಅಂತಿದ್ದಾರೆ ಫಸ್ಟ್ ಸಂಪರ್ಕ ದಾರಿನೇ ಇಲ್ಲವಲ್ಲ ಅದಕ್ಕೆ ಸ್ಟಾಪ್ ಮಾಡಿ ಅಣ್ಣ ನಾನು ಮೇಡಮ್ ಅವರು ನಾನು ಡಿ ಸಿ ಅವ್ರಿಗೆ ಮಾತಾಡ್ತೀನಿ ನಿಮ್ಮ ಪರವಾಗಿ ನಾವು స్వామి నువ్వు ఉంటే నువ్వు లాక్కుండా మేము అంతా క్లీన్ చచ్చిపోతాం ఆ ఊర్లో ఎలా జల్లి అవన్నీ మాకు కొట్టిద్యా ಸರ್ 17ನೇ ದಾರಿ ಸರ್ ಇದು ನಿಲ್ಸಿರೋದು 7ನೇ ವರ್ಷದಿಂದ ಓಡಾಡ್ತಾ ಇರೋದು ನಾನು ಇದು 17ನೇ ದಾರಿ ಇದು ಸುತ್ತೂರು ದಾರಿ ಊರಲ್ಲಿ ಮಾಡಿದಾಗ
ಜೆ.ಕೆ. ಕೃಷ್ಣಾರೆಡ್ಡಿ ಆ ಹಿಂದ್ಗಡೆ ಅವರೆಲ್ಲ ಸೇಮ್ ನಾರಾಯಣಸ್ವಾಮಿಗೆ ಆಗಿರೋದಲ್ಲ. ಈ ನಾರಾಯಣಸ್ವಾಮಿಗೆ ಜೆ.ಕೆ.ಆರ್ ಅವರು ಇಲ್ಲಿ ಸ್ಟಾರ್ಟ್ ಮಾಡೋದು. ನಾವು ಕನಕಪುರದಲ್ಲಿ ಮಾಡ್ಬೇಕಾದ್ರೆ ಎಲ್ಲ ಅವ್ರನ್ನೆಲ್ಲ ಬಂದು ಗಾಡಿಗಳು ಬಿಡ್ದಿರೋ ಅಲ್ಲೇ ನಿಲ್ಸಿ ಧರಣಿ ಮಾಡಿದೆ. ಆದ್ಮೇಲೆ ತಿರುಗಿ ಇಲ್ಲಿ ಈಗ ಅಲ್ಲಾಗಲ್ಲ ಅಂತೇಳಿ ಮತ್ತೆ ಇಲ್ಲಿ ಇವಾಗ ಮಾಡ್ತಾರೆ. ಅದ್ರಲ್ಲೇ ನಾವು ಒಂದು ಇದಕ್ಕೆ ಹೋದ್ರೂ ತಹಸೀಲ್ದಾರ್ ಸಾಹೇಬ್ರಷ್ಟು ಯಾರು ಬಂದ್ರು ಇದೆ ಅರ್ಥ ಮಾಡೋದು ಎಲ್ಲ ಸರಿ ಈಗ ಅದೇನು ಯಾವ್ದು ನಿಮ್ಮ ಈಗ ಅದೇನು ಪರ್ಮಿಷನ್ ಸಿಕ್ಕಿದೆ ಅದಕ್ಕೆ? ನಾನು ಬರೋ ಮುಂಚೆನೆ ಸಿಕ್ಕಿದೆ ಸರ್. ಈಗ ಅವರೆಲ್ಲ ಸ್ಟಾರ್ಟ್ ಮಾಡಿಲ್ಲ. ಯಾವ ಇಯರ್ ಸಿಕ್ಕಿರೋದು? 5 ವರ್ಷ ಮುಂಚೆನೆ ಪರ್ಮಿಷನ್ ಕೊಟ್ಟಿದ್ದಾರೆ. 4 ವರ್ಷ ಆಗಿದೆ ಬಟ್ ಇನ್ನೂ ಅವ್ರು ಸ್ಟಾರ್ಟ್ ಮಾಡಿಲ್ಲ. ಕೊಡಕ್ ಬಂದಿದ್ರು ನಮ್ಮಿದ್ರಲ್ಲಿ ರಾಯ್ ತಾಲೂಕು ನಕಾಶೆ ರೋಡ್ ಐತೆ. ಈಗ ನೀವು ಹೇಳಿದ್ದೀರಾ ಈಗ ಈ ವಿರೋಧನ ನಾವು ನಾನು ಮಾತಾಡಿ ಕಾನೂನು ಆರ್.ಐ. ಮೇಡಮ್ ಅವರು ಬಂದಿದ್ರು. ಅವರು ಸ್ಪಾಟ್ಗೆ ಬಂದಿದ್ರು. ಬಂದು ಅಲ್ಲಿವರೆಗೂ ಬಂದು ಇದ್ ಮಾಡ್ಕೊಂಡ್ ಬಂದವ್ರೆ ಕೇಳಿ. ಅದನ್ನು ದಾರಿ ಬಿಡದೆ ಇರೋದಕ್ಕೆ ಇಷ್ಟೊಂದು ಇದು. ದಾರಿ ಬಿಟ್ಟಿದ್ರೆ ಇಷ್ಟೊಂದು ಆಗೋಗಿರೋದು. ಎಲ್ಲ ಕಡೆನೂ ಟ್ರೈ ಮಾಡ್ತಾ ಇದಾರೆ, ಯಾರು ದಾರಿ ಕೊಡ್ತಾ ಇಲ್ಲ. 17ನೇ ರೋಡ್ ಇದು. ತೊಂಬತ್ತೆರಡರಿಂದ ಪಿ ನಂಬರ್ ತೆಗೆದಕ್ಕೆ ಯಾರ ಕೈಲೂ ಆಗ್ಲಿಲ್ಲ. ಆದ್ರೆ 2 ದಿವಸದೊಳಗಡೆ ಇಂಥವ್ರಿಗೆ ಮಾತ್ರ ಆಗುತ್ತೆ. ನಾವು ನಮ್ಮ ಅಪ್ಪನ ಆಸ್ತಿ ನಾನ್ ಮಾಡ್ಕೋಬೇಕಾದ್ರೆ 6 ತಿಂಗಳು 1 ವರ್ಷ ಓಡಾಡ್ಬೇಕು ನಮ್ಮ ಅಪ್ಪನ ಆಸ್ತಿಗೆ. ಏನಂತಾರೆ ಸರಿ ಇಲ್ಲ ಸರಿ ಇಲ್ಲ. ಇದಕ್ಕೆ ಮಾತ್ರ ಫಾಸ್ಟ್ ಬಂದಿದೆ. 2 ದಿವಸ ಬಡವ ರೈತ ಹೋದ್ರೆ ಮಾತ್ರ ಇಂಥ ಗಮನಕ್ಕೆ ಬರೋದಿಲ್ಲ. ಈಗ ಆಯ್ತು ಡೇಟ್ ನೋಡಿ ಸರ್, ಏನು ಫಾಸ್ಟ್ ತಿರುಗಬೇಕು. ನಾವು ಇಷ್ಟು ಜನ ನಾನು ಅಧಿಕಾರಕ್ಕೆ ಬಂದಾಗಿಂದ ನೀವು ಚೆಕ್ ಮಾಡಿಸಿ ಬುದ್ಧಿವಂತರಿದ್ದೀರಾ. ಇದೆಲ್ಲ 4-5 ವರ್ಷದಿಂದ ಕೊಟ್ಟು ಹೊರಟೋಗಿರೋದು. ಆದ್ರೂ ನಾನು ತಡೀತೀನಿ. ನನ್ನ ಟರ್ಮಲ್ಲಿ ಯಾವುದೇ ಕ್ರಷರ್ಸ್ಗೆ ನಾನು ಹಾಕಕ್ ಬಿಡ್ತಿಲ್ಲ. ನಾನು ಅಧಿವೇಶನದಲ್ಲೂ ಮೊನ್ನೆ ಕೇಳಿದ್ದೀನಿ. ಈಗ ನಿಮ್ಗೆ ವಿರೋಧ ಇದೆ, ನಾನು ಕಾನೂನು ರೀತಿ ನಿಲ್ಲಿಸೋ ಪ್ರಯತ್ನ ಪಡ್ತೀನಿ. ನನ್ನೊಂದು ಭರವಸೆ ಇದೆ. ಈಗ ಹೇಳಿದ್ದೀರಾ, ನನ್ನೊಂದು ಭರವಸೆ ಇದೆ. 6 ಗುಟ್ಟೆ ಇರೋದು ವಾಟರ್ ಟ್ಯಾಂಕ್ ಬೇರೆ ಆಗ್ತಾ ಇದೆ. ವಾಟರ್ ಟ್ಯಾಂಕ್ ಮಂಚಳ್ಳಿ